ಇನ್ನು ರಾಜ್ಯ ರಾಜಕಾರಣದಲ್ಲಿ ಮೂಡ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಈ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಭೇಟಿ ರಾಜಕೀಯ ತೀವ್ರ ಕುತೂಹಲ ಕಾರಣವಾಗ್ತಾ ಇದೆ. ಮೂಡ ಕೇಸ್ ಕಾಂಗ್ರೆಸ್ನಲ್ಲಿ ಚಟುವಟಿಕೆ ಜೋರಾಗ್ತಾ ಇದೆ. ಪವರ್ ಸೆಂಟರ್ ಆಯ್ತಾ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸ ಅನ್ನುವಂತಹ ಪ್ರಶ್ನೆ. ಜಾರಕಿಹೊಳಿ ನಿವಾಸದಲ್ಲಿ ಸಾಲು ಸಾಲು ಸಭೆ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಖರ್ಗೆ ಅವರನ್ನು ಭೇಟಿಯಾಗಿದ್ರು, ಪರಮ್ ಅವರನ್ನ ಭೇಟಿಯಾದ್ರು. ಈಗ ಸಾಲು ಸಾಲು ನಾಯಕರುಗಳು ಜಾರಕಿಹೊಳಿ ಅವರನ್ನ ಭೇಟಿ ಆಗ್ತಾ ಇರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಈ ಸಾಲು ಸಾಲು ಭೇಟಿಯ ರಹಸ್ಯ ಏನು? ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಸತೀಶ್ ಜಾರಕಿಹೊಳಿ ಅವರು ನೋಡೋದಕ್ಕೆ ಸೈಲೆಂಟು, ಆದರೆ ಒಳಗಡೆ ರಾಜಕಾರಣ ಮಾತ್ರ ತುಂಬ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಬಿಸಿ ಬಿಸಿಯಾಗಿ ನಡೀತಾ ಇದೆ. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಖರ್ಗೆ ಅವ್ರನ್ನ ಭೇಟಿ ಮಾಡ್ಕೊಬಂದರು. ತುಮಕೂರಲ್ಲಿ ಪರಮೇಶ್ವರನ್ನ ಭೇಟಿ ಮಾಡ್ತಾರೆ. ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಆಪ್ತ ಸಚಿವರನ್ನ ಗುಡ್ಡೆ ಹಾಕ್ಕೊಂಡು ಮೀಟಿಂಗ್ ಮಾಡ್ತಾರೆ. ಹಾಗಾಗಿ ಇದೆಲ್ಲವೂ ಕೂಡ ಯಾತಕ್ಕಾಗಿ ನಡೀತಾ ಇರತಕ್ಕಂಥದ್ದು, ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಎಲ್ಲೋ ಒಂದು ಕಡೆ ಪವರ್ ಸೆಂಟರ್ ಆಗಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಆದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಅವರು ತಯಾರಿಲ್ಲ. ಅಂದರೆ ನಾನು ಪವರ್ ಸೆಂಟರ್ ಅಲ್ಲ. ಹಾಗಾಗಿ ಈಗ ಆಗ್ತಾ ಇರ್ತಕ್ಕಂಥ ವಿದ್ಯಮಾನಗಳನ್ನು ಸಹಜವಾಗಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಷ್ಟೇ. ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಇಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ನೋಡಲು ಸತೀಶ್ ಜಾರಕಿಹೊಳಿ ಕೂಲ್ ರಾಜಕೀಯ ತಂತ್ರಗಾರಿಕೆಯಲ್ಲಿ ಮಾತ್ರ ಕೊಂಚ ಬಿಸಿ ಬಿಸಿ. ಸಿದ್ದು ಎದುರಾಳಿಗಳಿಗೆ ಶುರುವಾಗಿದೆ ಕಸಿವಿಸಿ. ಪವರ್ ಹೌಸ್ ಆಯ್ತಾ ಸಚಿವ ಜಾರಕಿಹೊಳಿ ನಿವಾಸ. ಮೆಲ್ಲನೆಯ ಮಾತು, ತಣ್ಣನೆಯ ಪ್ರತಿಕ್ರಿಯೆ, ಏನ್ ಕೇಳಿದ್ರು ಸಣ್ಣದೊಂದು ಸ್ಮೈಲ್ ಕೊಡುವ ರಾಜಕಾರಣಿ. ಈಗ ಅದೇ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಒಳ ರಾಜಕೀಯದಲ್ಲಿ ಕೆಲವರಿಗೆ ಬಿಸಿ ತುಪ್ಪವಾಗಿದ್ದಾರೆ. ಕಳೆದ 10-15 ದಿನಗಳಿಂದ ಸತೀಶ್ ಜಾರಕಿಹೊಳಿ ಒಳ ತಂತ್ರಗಾರಿಕೆ ಜೋರಾಗಿದೆ. ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿದ್ದು, ತುಮಕೂರಲ್ಲಿ ಪರಮೇಶ್ವರ್ ಜೊತೆ ಮಾತುಕತೆ ನಡೆಸಿದ್ದು, ಬೆಂಗಳೂರಿನಲ್ಲಿ ಸಿದ್ದು ಆಪ್ತ ಸಚಿವರೆಲ್ಲ ಒಂದೆಡೆ ಸೇರಿದ್ದು ಹಲವು ಚರ್ಚೆಗೆ ಗ್ರಾಸವಾಗಿದೆ. ಸಿದ್ದರಾಮಯ್ಯ ವಿರುದ್ಧದ ಪ್ರಕರಣದಲ್ಲಿ ಇಡಿ ತನಿಖೆ ಹಾದಿ ಸ್ಪಷ್ಟವಾದ ಬಳಿಕ ರಾಜಕೀಯ ಬದಲಾವಣೆ ಆಗಬಹುದಾ ಎಂಬ ಲೆಕ್ಕಾಚಾರ ನಡೀತಾ ಇದೆ. ಈ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಸುತ್ತವೇ ಪವರ್ ಸೆಂಟರ್ ಎನ್ನುವಂತಾಗಿದ್ದು, ಎಲ್ಲರೂ ಅವರ ಜೊತೆ ಮಾತುಕತೆ ನಡೆಸಿ ನಕ್ಕು ಹೊರಡ್ತಾ ಇದ್ದಾರೆ. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತ್ಯೇಕವಾಗಿ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿ ತೆರಳಿದರು. ಏನಾದರೂ ರಾಜಕೀಯ ಮಾತನಾಡಿದ್ರ ಅಂದಾಗ, ರಾಜಕೀಯ ಇಲ್ಲ, ಶಿಕಾರಿಪುರದ ಕಾಮಗಾರಿ ಬಗ್ಗೆ ಮಾತುಕತೆ ಅಷ್ಟೇ ಅಂತ ವಿಜಯೇಂದ್ರ ಹೇಳಿದ್ರೆ, ನಮ್ಮ ಪ್ರಭಾವಿ ಸಚಿವರು ಕನಕಪುರ ಕ್ಷೇತ್ರದ ಬಗ್ಗೆ ಮಾತುಕತೆ ನಡೆಸಿದ್ವಿ, ಸಿದ್ದರಾಮಯ್ಯ 5 ವರ್ಷ ಮುಂದುವರಿತಾರೆ ಅಂತ ಡಿಕೆ ಸುರೇಶ್ ಹೇಳಿದರು. ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರ ಹತ್ರ ಚರ್ಚೆ ಮಾಡಿರ್ತಕ್ಕಂಥ ವಿಚಾರ, ನಮ್ಮ ಶಿಕಾರಿಪುರ ಸ್ಟೇಟ್ ಹೈವೇನು ಇದೆ, ರಾಜ್ಯ ಹೆದ್ದಾರಿ, ನಮ್ಮ ಜಿಲ್ಲೆನಲ್ಲಿ 2 ಟೋಲ್ ಬರ್ತಾ ಇದೆ. ಈಗ ಆಲ್ರೆಡಿ ಇದೆ ಎಕ್ಸಿಸ್ಟಿಂಗ್ ಅಲ್ಲಿ. ನಮ್ಮ ಶಿಕಾರಿಪುರ ತಾಲೂಕಲ್ಲಿ ಇರ್ತಕ್ಕಂಥ ಟೋಲ್ ಏನಿದೆ, ಸಾಕಷ್ಟು ಅದು ರೈತರಿಗೆ, ಬಡವರಿಗೆ ಅನಾನುಕೂಲ ಆಗಿದೆ. ಒಂದೇ ಜಿಲ್ಲೆನಲ್ಲಿ 2 ಟೋಲ್ ಬಂದಿರತಕ್ಕಂಥದ್ದು, 3 ಜಿಲ್ಲೆ ಜನ ಅದನ್ನ ಉಪಯೋಗಿಸ್ಕೊಳ್ತಕ್ಕಂಥ ಹೈವೇ ಇದು. ಹಾಗಾಗಿ ಆ ಟೋಲ್ ಅನ್ನ ಶಿಫ್ಟ್ ಮಾಡಬೇಕು, ಬಡವರಿಗೆ ಒಟ್ಟಾರೆಯಾಗಿ ತೊಂದರೆ ಆಗ್ತಾ ಇದೆ. ಆ ಟೋಲ್ ಅನ್ನ ಶಿಫ್ಟ್ ಮಾಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿದ್ದೇನೆ. ಮಾನ್ಯ ಸಚಿವರು ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೂಡ ಮಾಡಿದ್ದಾರೆ. ಏನಿಲ್ಲ, ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು ಮತ್ತು ಪ್ರಭಾವಿ ಸಚಿವರು. ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕೆಲವು ಕಾಮಗಾರಿಗಳ ಮಂಜೂರಾತಿಗಾಗಿ ಅವ್ರ ಬಳಿ ಬಂದು ಮಾತನಾಡಿದ್ದೇನೆ. ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಹಣ ಬಿಡುಗಡೆ ಮಾಡಿದ ತಕ್ಷಣ ಅದಕ್ಕೆ ಏನು ಬೇಕೋ ಮಂಜೂರಾತಿಯನ್ನು ನೀಡ್ತೇನೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ. ಸೊ ಇದು ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ವಿಚಾರ. ಇದ್ರ ಜೊತೆಗೆ ರಾಮನಗರ ಕ್ಷೇತ್ರದ ಅಭಿವೃದ್ಧಿಗೂ ಕೂಡ ಒಂದಷ್ಟು ಹಣವನ್ನು ಕೊಡಬೇಕು ಅಂತ ಕೇಳಿದ್ದೇನೆ. ಅದನ್ನು ಕೂಡ ಸಹಾಯ ಮಾಡ್ತೀನಿ. ರಾಜಕೀಯ ಏನಿಲ್ಲ ರೀ, ಅವರು ನಮ್ಮ ಪಕ್ಷದ ನಾಯಕರು. ಇನ್ನು ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳು, ಸಭೆಗಳ ಬಗ್ಗೆ ಸತೀಶ್ ಜಾರಕಿಹೊಳಿ ಕೇಳಿದಾಗ ಎಂದಿನಂತೆ ಸಣ್ಣದಾಗಿ ಮಾತನಾಡಿ ಜಾರ್ಕೊಂಡ್ರು. ಪ್ರತಿಯೊಬ್ಬರಿಗೂ ಸಿಎಂ ಆಗಬೇಕು ಅಂತ ಆಸೆ ಇರುತ್ತೆ. ಮೊದಲು ಸಚಿವ, ಆಮೇಲೆ DCM, ಬಳಿಕ ಸಿಎಂ, ಆನಂತರ ಕೇಂದ್ರ ಸಚಿವರಾಗಬೇಕು ಅಂತ 224 ಶಾಸಕರಿಗೂ ಆಸೆ ಇರುತ್ತೆ. ಆದರೆ ಸದ್ಯ ಸಿಎಂ ರೇಸ್ ಸನ್ನಿವೇಶ ಇಲ್ಲ. ತನಿಖೆ ಆಗಬೇಕು. ಈಗ ರಾಜೀನಾಮೆ ಪ್ರಶ್ನೆ ಇಲ್ಲ. ಪಾರ್ಟಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಯಾರೊಬ್ಬರ ವೈಯಕ್ತಿಕ ತೀರ್ಮಾನ ಅಲ್ಲ ಅಂತ ಸ್ಪಷ್ಟಪಡಿಸಿದರು. ಈ ಮೂಲಕ ನಾನು ಪವರ್ ಸೆಂಟರ್ ಅಲ್ಲ ಎಂಬ ಸಂದೇಶ ಕಳುಹಿಸುವ ಮೂಲಕ ಎಚ್ಚರಿಕೆ ಹೆಜ್ಜೆ ಇಟ್ಟಂತೆ ಕಾಣಿಸ್ತಾ ಇದೆ. ನೀವು ಸಿಎಂ ಆಸೆ ಇದೆಯಾ? ನಿಮಗೆ ಸಿಎಂ ಆಗಬೇಕು ಅಂತ ಒಂಥರ ಆಪ್ಷನ್ ಓಪನ್ ಆದರೆ ನೀವು ರೆಡಿ ಇದ್ದೀರಾ ಅಂತ? 224 ಜನ ಎಲ್ಲರೂ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತೈತಿ. 224 ನಿಮಗೆ 224 ನಾನು ಬಂದೆ. 224 ಎಲ್ಲರೂ ಒಂದು ಜೀವನದಾಗ ಆಗ್ಬೇಕಂತ ಎಲ್ಲರೂ ಒಂದು ಸ್ಟೆಪ್ ಹತ್ತಿರಂದ್ರೆ ನೆಕ್ಸ್ಟ್ ಮಂತ್ರಿ ಆದ್ಮೇಲೆ ಸೀನಿಯಾರಿಟಿ ಆದ್ಮೇಲೆ DCM ಆದ್ಮೇಲೆ ಸಿಎಂ ಮುಗಿದ್ಮೇಲೆ ಕೇಂದ್ರ ಸಚಿವರು 6ನೇ ಸ್ಟೆಪ್. ಅದು ಹಿಂಗೆಲ್ಲ ಅವರ ಆಸೆ ಇಟ್ಕೊಂಡು ಆಪ್ಷನ್ ಏನಾದ್ರು ಓಪನ್ ಆದ್ರೆ ನೀವು ಆ ರೇಸಲ್ಲಿ ಇರ್ತೀರಾ ಮುಂಚೂಣಿಲಿ ಅಂತ?
ನೋಡಿ ಆ ಸನ್ನಿವೇಶ ಬರಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಒಟ್ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವ ಆಪ್ಷನ್ ಬಿ ಬಗ್ಗೆ ರಾಜ್ಯ ನಾಯಕರಿಗೂ ಕ್ಲಾರಿಟಿ ಸಿಗ್ತಿಲ್ಲ. ಆ ಕಾರಣಕ್ಕಾಗಿ ಅವರೋ ಇವರೋ ಎಂಬ ಲೆಕ್ಕಾಚಾರ ಒಂದು ಕಡೆಯಾದರೆ, ಏನಾದರೂ ಬದಲಾವಣೆ ಆದರೆ ಮುಂದೇನು ಎಂಬ ಆತಂಕದಲ್ಲಿ ಬೆಂಬಲಿಗರು ಒದ್ದಾಡ್ತಾ ಇದ್ದಾರೆ. ಆದರೆ ಇದಕ್ಕೆಲ್ಲ ಸ್ಪಷ್ಟತೆ ಸಿಗಬೇಕಾದರೆ ಇಡಿ ತನಿಖೆಯ ಸ್ವರೂಪದಲ್ಲಿ ಸ್ಪಷ್ಟತೆ ಸಿಗಬೇಕಾಗಿದ್ದು, ಯಾರಿಗೆ ವರ ಯಾರಿಗೆ ಶಾಪ ಕಾದು ನೋಡಬೇಕಿದೆ. ಕಾಂಗ್ರೆಸ್ನಲ್ಲಿ ಈಗ ಅವ್ರನ್ನ ಬಿಟ್ಟು ಇವ್ರು ಯಾರು, ಇವ್ರನ್ನ ಬಿಟ್ಟು ಅವ್ರು ಯಾರು, ಈ ರೀತಿಯ ಚರ್ಚೆ ಜೋರಾಗೇ ಇದೆ. ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಬಳಿ ಆಪ್ಷನ್ ಬಿ ಇದೆಯಾ, ಈ ಒಂದು ಕ್ಲಾರಿಟಿ ಯಾರೊಬ್ಬ ನಾಯಕರಿಗೂ ಕೂಡ ಕಾಂಗ್ರೆಸ್ ನಾಯಕರಿಗಿಲ್ಲ. ಆದಾಗ್ಯೂ ಕೂಡ ಎಲ್ಲ ಒಂದು ಕಡೆ ಇಡಿ ತನಿಖೆಯ ಸ್ವರೂಪವನ್ನು ನೋಡಿಕೊಂಡು ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನವನ್ನು ಮಾಡ್ಬೋದು ಅಂತ ಲೆಕ್ಕಾಚಾರಗಳು ಶುರುವಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲ ಒಂದು ಕಡೆ ಸಭೆಗಳ ಮೇಲೆ ಸಭೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಸಿದ್ದರಾಮಯ್ಯ ಟೀಮ್ ಕೂಡ ಆಕ್ಟಿವ್ ಆಗಿದೆ. ಅಂದರೆ ಒಂದು ವೇಳೆ ಏನಾದರೂ ಆಪ್ಷನ್ ಬಿಯನ್ನು ಕಾಂಗ್ರೆಸ್ನ ಹೈಕಮಾಂಡ್ ಮುಂದಿಟ್ಟರೆ ನಾವೇನು ಮಾಡಬೇಕು ಅನ್ನೋ ಪ್ರಸ್ತಾಪವನ್ನು ಕೂಡ ಅವರ ಆಪ್ತವಲಯದಲ್ಲಿ ಚರ್ಚೆ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಸತೀಶ್ ಜಾರಕಿಹೊಳಿ ಅವರ ಮನೆ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ರಾಜಕೀಯ ಚಟುವಟಿಕೆಗಳಿಗೆ ಕಾರಣವಾಗಿರ್ತಕ್ಕಂಥದ್ದು. ಹಾಗಾದರೆ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಿಲುವು ಹೀಗೆ ಇರುತ್ತಾ, ಏನಾದರೂ ಬದಲಾಗುತ್ತಾ? ಇದೆಲ್ಲಕ್ಕೂ ಕೂಡ ಇಡಿಯ ತನಿಖೆಯ ಸ್ವರೂಪ ಸ್ಪಷ್ಟವಾಗಬೇಕಾಗುತ್ತೆ. ತದನಂತರವಷ್ಟೇ ಕಾಂಗ್ರೆಸ್ನ ಹೈಕಮಾಂಡ್ ಬಳಿ ಇರತಕ್ಕಂಥ ಆಪ್ಷನ್ ಬಿ ಹೊರಗಡೆ ಬರೋದಕ್ಕೆ ಸಾಧ್ಯ. ಅಲ್ಲಿ ತನಕವೂ ಕೂಡ ಈ ರೀತಿಯ ರಾಜಕೀಯ ಚರ್ಚೆಗಳು, ಬೆಳವಣಿಗೆಗಳು, ಊಹಾಪೋಹಗಳು ಇದ್ದೇ ಇರುತ್ತೆ. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ರವಿ ಸೆಚೆಸ್, ಪಬ್ಲಿಕ್ ಟಿವಿ, ಬೆಂಗಳೂರು.